ಈಗಾಗಲೇ ಸರ್ ಹೇಳಿದ ಹಾಗೆ ಸ್ನೇಹಿತರೆ, ನನ್ನ ವಿಷಯ ಕಗ್ಗದ ಬೆಳಕಿನಲ್ಲಿ ಇವತ್ತಿನ ಸಮಸ್ಯೆಗಳು. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮಂಕುತಿಮ್ಮನ ಕಗ್ಗಕ್ಕೆ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ. ಅದು ನಮ್ಮ ಬದುಕಿನ ದಾರಿದೀಪ. ಕತ್ತಲೆ ದಾರಿಯಲ್ಲಿ ಕೈ ಹಿಡಿದು ಮುನ್ನಡೆಸ್ತಾ ಇದೆ ಮಂಕುತಿಮ್ಮನ ಕಗ್ಗ. ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದವರಿಗೆಲ್ಲ ಕಗ್ಗ ಖಂಡಿತವಾಗಿ ದಾರಿ ತೋರಿಸ್ತಾ ಇದೆ. ಅದ್ರ ಜೊತೆನೆ ಆಧ್ಯಾತ್ಮದತ್ತ ಚಿಂತನೆಗೆ ನಮ್ಮನ್ನ ಹಚ್ತಾ ಇದೆ. ಕಗ್ಗ ಬರೆದು 50 ವರ್ಷಗಳಾಗಿ ಹೋದು. ಅದು ಸುಮಾರು ಮರು ಪ್ರಿಂಟ್ ಆದಂತಹದ್ದು, ರೀಪ್ರಿಂಟ್ ಅಂತ ತಕೊಂಡ್ರೆ ಕನ್ನಡದ ಕೆಲವೇ ಪುಸ್ತಕಗಳು ಹೆಚ್ಚು ರೀಪ್ರಿಂಟ್ ಆದಂತ ನೋಡ್ತಾ ಇದ್ದೇವೆ. ಮರು ಮುದ್ರಣವಾದದ್ದು ಅದು ಮೈಸೂರು ಮಲ್ಲಿಗೆ ಇರಬಹುದು ಅಥವಾ ಮಂಕುತಿಮ್ಮನ ಕಗ್ಗ ಇರಬಹುದು. ಇವು 70-80 ಸಲ ಮರು ಮುದ್ರಣ ಹೊಂದಿದಾವು ಪುಸ್ತಕಗಳು. ಈ ಪುಸ್ತಕಗಳ ಏನದು ವಿಶಿಷ್ಟತೆ ಇದೆ ಮಂಕುತಿಮ್ಮನ ಕಗ್ಗದಲ್ಲಿ? ವೇದ ಕೇಳುತ್ತಲ್ಲ ನಾ ಮಾತಾಡೋದು? ವೇದ, ಆಗಮ, ಭಗವದ್ಗೀತೆ, ಉಪನಿಷತ್ತು ಅರ್ಥ ಮಾಡಿಕೊಳ್ಳದಂತಹ ಸ್ತ್ರೀ ಸಾಮಾನ್ಯನಿಗೆ ಮಂಕುತಿಮ್ಮ ಕಗ್ಗ ಒಂದು ಕನ್ನಡದ ಭಗವದ್ಗೀತೆ ಇದ್ದಂಗ. ಇದರೊಳಗೆ ಡಿ.ವಿ.ಜಿ. ಅವರು ತಮ್ಮ ಅನುಭವದ ಸಾರದೊಂದಿಗೆ ತಮ್ಮ ಅಧ್ಯಯನವನ್ನು ಸೇರಿಸಿ ಸುಮಾರು 945 ದೀಪಗಳನ್ನ, ಸಾಲು ದೀಪಗಳನ್ನ, ಅಕ್ಷರ ಸಾಲು ದೀಪಗಳನ್ನ ಹಚ್ಚಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಲೌಕಿಕಕ್ಕೆ ಬೇಕಾಗುವಂತಹ ಎಲ್ಲ ವಿಷಯಗಳು ಅದರಲ್ಲಿವೆ. ಅದ್ರ ಜೊತೆಗೆ ಪಾರಮಾರ್ಥಿಕ ದಾರಿ ತೋರುವಂತಹ ಜ್ಞಾನದ ದೀಪವೂ ಅದರಲ್ಲಿದೆ. ಜೀವನದ ಎಲ್ಲ ವಿಷಯಗಳ ಬಗ್ಗೆ, ಇಂತಹ ವಿಷಯಗಳ ಬಗ್ಗೆ ಅದರಲ್ಲಿ ಇಲ್ಲ ಅಂತಿಲ್ಲ. ನೀವು ಆ 945 ಪದ್ಯದೊಳಗೆ ಮೊದಲನೇದು ಸುಮಾರು 49 ಪದ್ಯಗಳೇನಿವೆ ಅಂತಂದ್ರೆ ಜಿಜ್ಞಾಸೆ ಇದೆ. ದೇವರಿದ್ದಾನೋ ಇಲ್ಲೋ, ಅದರ ಕತ್ತಲೆಯ ಗವಿಯೋ, ನಾವು ನಂಬ್ಕೊಂಡು ಬಂದಂತ ಪ್ರೀತಿಯೋ, ಹೀಗೆ ಒಂದು 49 ಪದ್ಯಗಳ ಒಂದು ಜಿಜ್ಞಾಸೆ ಬಿಟ್ರೆ ಮುಂದಿನ ಎಲ್ಲ ಪದ್ಯಗಳು ಒಂದೊಂದು ವಿಷಯಗಳ ಬಗ್ಗೆ, 1-2 ವಿಷಯಗಳ ಬಗ್ಗೆ, ಹಲವಾರು ವಿಷಯಗಳ ಬಗ್ಗೆ, ಲೌಕಿಕ ಮತ್ತು ಪಾರಮಾರ್ಥಿಕ ವಿಷಯಗಳ ಬಗ್ಗೆ ನಮಗೆ ಅದು ಒಂದು ಅರ್ಥವನ್ನು ಮಾಡಿಕೊಡ್ತಾ ಇದ್ದಾವೆ. ಎಷ್ಟೋ ಜನ ಮಂಕುತಿಮ್ಮನ ಕಗ್ಗವನ್ನ, ಭಗವದ್ಗೀತೆಯನ್ನು ಯಾವ ರೀತಿ ಪಾರಾಯಣ ಮಾಡ್ತಾ ಇದ್ದಾರೋ ಆಗ ಪಾರಾಯಣವನ್ನ ಕಗ್ಗದ ಒಂದೊಂದು 5 ನುಡಿಗಳನ್ನ ಪಾರಾಯಣ ಮಾಡುವಂತದನ್ನ ಕಾಣ್ತಾ ಇದ್ದೇವೆ. ಎಷ್ಟೋ ಜನರಿಗೆ ಹಗಲಿ ಹಾಕುವಂತ ಬ್ಯಾಗ್ನಲ್ಲಿ, ತಲೆಮ್ಮಿನ ಹತ್ರ ಮಂಕುತಿಮ್ಮನ ಕಗ್ಗದ ಸಣ್ಣ ಪುಸ್ತಕ ಇರ್ತಾ ಇದೆ. ಈ ಪುಸ್ತಕದ ಬಗ್ಗೆ ಡಿ.ವಿ.ಜಿ. ಅವರು ಏನ್ ಹೇಳ್ತಾರೆ? ಡಿ.ವಿ.ಜಿ. ಅವರು ಹೇಳುವಂತಹದ್ದು ಏನ್ ಹೇಳ್ತಾರೆ ಅಂದ್ರೆ, ಅದು ಅವ್ರ ಅಭಿಪ್ರಾಯ. ಅವ್ರದ್ದು ವಿಷದಂ ಆದ ಒಂದು ಜೀವನ ಧರ್ಮ ದರ್ಶನವದು. ಇದೊಂದು ಧರ್ಮ ದರ್ಶನ ಇದೆ ಇದ್ರೊಳಗ. ಇದು ನಿಸದವಂ ಗ್ರಂಥ ಅನುಭವಗಳನ್ನ ಆಚರಿಸುತ್ತಾ, ಗ್ರಂಥದ ಅನುಭವಗಳಿಂದ ಆರಿಸುತ್ತಾ ಹೊಸದ ನಿಮ್ ಕಗ್ಗವನು ಮಂಕುತಿಮ್ಮ. ಇದನ್ನ ನಾನು ಹೊಸ್ತೀನಿ, ಬೇರೆ ಬೇರೆ ಕಡೆಯಿಂದ ತಗೊಂಡು ನಾನು ಹೊಸ್ತೀನಿ. ಒಂದು ಅವತ್ತಿನ ಕಾಲಕ್ಕೆ ಅವ್ರಿಗೆ ಏನಾಗಿದೆ, ಸ್ಪಷ್ಟವಾಗಿರುವಂತ ಒಂದು ಜೀವನ ಧರ್ಮದ ದರ್ಶನವನ್ನ ಅದ್ರಾಗ ಹೇಳ್ಕೊಂಡು ಹೋಗ್ಯಾರ. ತಮ್ಮ ಮನಸ್ಸಿನಲ್ಲಿ ತಾವೇ ವಿಚಾರ ಮಾಡ್ಕೊಂಡು ಹೋಗಿದ್ದಾರೆ. ಆ ಕಾಲಕ್ಕೆ ಏನಾಗಿದೆ, ಅದು ಅವ್ರಿಗೆ ಕರೆಕ್ಟ್ ಅನ್ಸಿದೆ. ಆದ್ರೆ ಅವ್ರೇನ್ ಹೇಳ್ತಾರೆ, ಎಲ್ಲ ಕಾಲಕ್ಕೂ ಇದು ಕರೆಕ್ಟ್ ಇರ್ಲಿಕ್ಕಿಲ್ಲ, ಆದ್ರೆ ಈ ಕಾಲಕ್ಕೆ ಇದು ಕರೆಕ್ಟ್ ಇದೆ. ತಮ್ಮ ಬಗ್ಗೆ ಹೇಳ್ತಾರೆ ಅವರು, ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ. ನೋಡಿ, ಅವ್ರು ಹೇಳ್ಕೊಳ್ಳುವಂತಹದ್ದು ತಮ್ಮ ಬಗ್ಗೆ. ನಾವು ಏನೇನೋ ಒಂದು 4 ಪದ್ಯ ಬರೆದಾನೆ ನಾವು ರಾಷ್ಟ್ರಕವಿ ಅಂತ ಹೋಗ್ಬಿಡ್ತೇವೆ. ಅವರು ಡಿ.ವಿ.ಜಿ. ಹೇಳ್ತಾರೆ, ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ, ಅವನ ಅರಿವಿಗೆ ಎಟಕುವ ಒಂದು ಆತ್ಮನಯನ. ಇದನ್ನ ಒಂದು ಸಣ್ಣ ಎಣ್ಣೆಯ ದೀಪ ಹಚ್ಚಿದಂಗ ಹಚ್ಚಿನಿ ಜನರಿಗೆ. ಇದು ಬೆಳಕನ್ನು ಈಲಿ ಅಂತಿಕೊಂಡು, ನಾನು ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ಹಾರಾಡಿ, ನನ್ನ ಅರಿವಿಗೆ ಸಿಗುವಂತ ಒಂದು ಆತ್ಮ ಸೂಕ್ಷ್ಮತೆಯನ್ನ ಸಾಮಾನ್ಯ ಜನಕ್ಕೆ ಅರ್ಥ ಆಗಲಿ ಅಂತ ತಿಳ್ಕೊಂಡು ಇದನ್ನ ಪುಣಿಸಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಈ ಕವನ ಹೇಗೆ ಬಂತು, ಈ ಒಂದು ಕಗ್ಗ ಹೇಗೆ ಬಂತು ಅಲ್ಲಿಕ್ಕೆ ಕಗ್ಗದ ಪ್ರಾರಂಭದಲ್ಲಿ ಒಂದು ಸಣ್ಣದ ಕಥೆ ಇದೆ. ಬಹಳ ದಿನ ಕಥೆನ ನಾವು ನೋಡುದಿಲ್ಲ, ಹಂಗೆ ಹೋಗ್ಬಿಡ್ತಾ ಇದ್ದೇವೆ. ಒಂದು ಸೋದರ ಮಾವ ಸೋದರ ಎಳೆಯ ಕೂಡಿ ಒಂದ್ ಕಡೆ ಇರ್ತಾರೆ. ಸೋದರ ಎಳೆಯ ಕಲಿತಾ ಇರ್ತಾನೆ, 4ನೇ ಕ್ಲಾಸ್ ಹಿಂಗೆಲ್ಲ. ಸೋದರ ಮಾವ ಏನಿರ್ತಾನೆ, ಅವನು ಒಂದು 50 ವರ್ಷ ಆಗಿದೆ ಸೋದರ ಮಾವನಿಗೆ. ಸೋದರ ಮಾವ ಹೇಗಿರ್ತಾನಂದ್ರೆ, ಹಳ್ಳಿ ಮಕ್ಕಳು ಹಿಂಗೆ ಗುರು, ಹಳ್ಳಿಗೆಲ್ಲ ಗೆಳೆಯನು, ಒಳ್ಳೆ ಹಾರುವಯ್ಯ ಹಸುಳೆ ಎನ್ನುವರವನು, ಮಂಕುತಿಮ್ಮನೆನ್ನುತ್ತ ಹೆಸರನ್ನವನು ಹೇಳಿಕೊಳ್ಳುವನು, ಬಿಂಕ ಕೊಂಕು ಒಂದು ಅರಿಯಿದ್ದ ಸಾಧುವಾತನು, ಬಾಳಿದೇತಕ್ಕೆ ಒಮ್ಮೆಮ್ಮೆ ತಾನೇ ಕೇಳುವನು, ಕೂಳು ಹೆಣವು ತಾನು ಎನ್ನುತ್ತ ಒಮ್ಮೆ ನಕ್ಕು ಪೇಳುವನು, ಪೆದರರು ಆರು ಅವನ ಕಂಡು ಬಳಸಿ ನಿಂತು ಹುಡುಗರು, ಮುದದವಳು ಸಲಿಗೆಯಿಂದ ಮೆಟ್ರೆ ಎನ್ನುವರು, ಮೂಡಲೂರ ಸುತ್ತ ಮುತ್ತಡ 5 ಮೈಲಿಯಿಂದಲಿ ಕೂಡಿ ಬರುವರು. ಸುತ್ತಲೆಲ್ಲ ವಿದ್ಯಾರ್ಥಿಗಳು ಬಂದು ಅವನಲ್ಲಿ ಕಲಿತಾ ಇರ್ತಾರೆ. ಇದು ಒಬ್ಬ ಒಳ್ಳೆ ಮೇಷ್ಟ್ರು, 50 ವರ್ಷದ ಹರೆಯಲ್ಲಿರುವಂತಹ ಒಬ್ಬ ಹಳ್ಳಿ ಮೇಷ್ಟ್ರು ಇರ್ತಾ ಇದ್ದಾರೆ.
ಅವರ ತಂಗಿ ಮಗನೇ ಒಬ್ಬ ಸೋಮಿ ಅಂತ, ಅವರ ತಂಗಿ ಮಗ ಒಬ್ಬ ಸೋಮಿ ಅಂತ ಇರ್ತಾನೆ. ಅವನ ತಂಗಿ ಒಬ್ಬ ಮಗನು ಮುತ್ತಿನಿಂದ ಬೆಳೆದನು, ಇವನೇ ತಿಮ್ಮ ಗುರುವಿಗೆ ಜೀವವೇನೆ ಸುಖ. ಇವನು ಕಂಡ್ರೆ ತುಂಬಾ ಪ್ರೀತಿ. ಹೀಗಿರುವಾಗ 5ನೇ ಕ್ಲಾಸಿಗೆ ಈ ಸೋಮಿ ಬೇರೆ ಊರಿಗೆ ಹೋಗ್ಬೇಕಾಗತ್ತೆ. ಈ ಸೋದರ ಮಾವ ಇವನು ಟ್ರಾನ್ಸ್ಫರ್ ಆಗತ್ತೆ, ವರ್ಗಾವಣೆ. ಸರ್ಕಾರ ಹೆಂಗ್ ವರ್ಗಾವಣೆ ಆಗ್ತದೋ ಹಾಗೆ ವರ್ಗಾವಣೆ ಆಗ್ತಾನೆ. ಇವನು ಮದುವೆ ಆಗಿಲ್ಲ, ಹಾಗೆ ಇದ್ದಾನೆ. ಮನೆಯಲ್ಲಿ ತಾಯಿ ಕುರುಡಿದ್ದಾಳೆ. ಇಂತಹದ್ದು ಇದ್ದಾಗ ಇವ ಹೋಗುವಾಗ ಏನ್ ಮಾಡ್ತಾರೆ, ಹೋಗ್ತಾನೆ. ಹೋಗಿ ಅಲ್ಲಿ ಅವನು ಈ ಮಗು ಹೋಗಿ ಯಾವ ರೀತಿ ಜಾಯಿನ್ ಆಗ್ತದ, ಸ್ಕೂಲಿಗೆ ಹೋಗಿ ನೋಡಿ ಎಲ್ಲ ನೋಡಿದ್ಮೇಲೆ ಖುಷಿ ಅನಿಸ್ತದ. ಈ ಹುಡುಗ ತನ್ನಷ್ಟಾನೆ ಬದುಕ್ತಾನ ಅನ್ನುವಂಥದ್ದು ಬಂದ್ಮೇಲೆ ಅವನಿಗೇನು ತುಪ್ಪ, ಕೋಡುಬಳೆ, ಗೀಳುಬಳೆ ಕಟ್ಕೊಂಡು ಹೋಗಿದ್ದು ಕೊಟ್ಟು ಬಂದು ನಂತರ ಒಂದು ಪತ್ರ ಬರಿತಾನ. ಏನು ಆ ಪತ್ರ, ಹುಡುಗನ ಅಪ್ಪನಿಗೆ ಪತ್ರ ಬರಿತಾನ. ಆ ಪತ್ರದೊಳಗೆ ಏನಂದ್ರೆ, ನಾನು ಅಲ್ಲಿ ಊರು ಬಿಟ್ಟು ಬರುವಾಗ ಆ ಮನೆಯ ಮಾಡಿನಲ್ಲಿ ಒಂದು ಬಟ್ಟೆಯಲ್ಲಿ ಒಂದು ಗಂಟು ಕಟ್ಟಿಟ್ಟು ಬಂದಿನಿ, ಅದರಲ್ಲಿ ಏನೇನೋ ಬರೆದೀನಿ, ಅದನ್ನು ನಂತರ ನೀನು ನೋಡು ಅಂತ ತಿಳ್ಕೊಂಡು. ಇದ್ರೊಳಗೆ ಯಾರು ಮಂಕುತಿಮ್ಮನ, ಇದ್ರಾಗೆ ಸೋಮಿ ಮಂಕುತಿಮ್ಮನೋ ಮೇಷ್ಟ್ರ ಮಂಕುತಿಮ್ಮನೋ ಗೊತ್ತಾಗಲ್ಲ. ಅವಾಗೇನಾಗತ್ತೆ, ಅದನ್ನು ತೆಗೆದು ನೋಡ್ತಾ ಹೋಗ್ತಾರ. ಆ ನೋಡ್ತಾ ಹೋದಂಗ 945 ಪದ್ಯಗಳು ಅದರಲ್ಲಿ ಕಂಡು ಬರ್ತಾವು. ಆ ಎಲ್ಲವನ್ನು ಕೂಡಿಸಿ ಮಾಡಿದಂತಹದ್ದೇನೆ ಈ ಒಂದು ಮಂಕುತಿಮ್ಮ ಕಗ್ಗ ಅಂತಿಕೊಂಡು ಇವತ್ತೇನು ನಾವು ತುಂಬಾ ಫೇಮಸ್ ಆಗಿ ಏನ್ ಹೇಳ್ತಾ ಇದ್ದೇವು, ಇದನ್ನ ನಾವು ನೋಡ್ತಾ ಇದ್ದೆವು. ಈ ಪುಸ್ತಕವನ್ನ ಬರೆದ ಮೇಲೆ ಒಮ್ಮೆ ಈ ಪುಸ್ತಕವನ್ನು ಒಯ್ದು ಕುವೆಂಪು ಕೈಯಲ್ಲಿ ಕೊಟ್ರಂತೆ. ಯಾರು, DVG ಅವರು. ಕುವೆಂಪು ಅವ್ರ ಕೈಯಲ್ಲಿ ಕೊಟ್ಟಗಳನ್ನೇ ಕುವೆಂಪು ಅವ್ರು ಹೇಳ್ತಾರೆ, ಹಸ್ತಕ್ಕೆ ಬರಿ ನಕ್ಕೆ ಓದುತ್ತ ಮಸ್ತಕಕ್ಕೆ ಇಟ್ಟು ಗಂಭೀರನಾದೆ. ಓದುತ್ತ ಮಸ್ತಕಕ್ಕೆ ಇಟ್ಟು ಗಂಭೀರನಾದೆ. ವಿಸ್ತರದ ದರ್ಶನಕ್ಕೆ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಒಬ್ಬ ಜ್ಞಾನಪೀಠ ಪ್ರಸಿದ್ಧಿ ಪಡೆದಂತ ಮಹಾಕವಿ ಇದನ್ನು ಕೊಟ್ಟಾಗ ಮೊದಲು ಕಗ್ಗ ಅನ್ನುವಂಥದ್ದು ಕಾವ್ಯದ ತದ್ಭವ. ಆ ಕಾವ್ಯ ಅನ್ನುವಂಥದ್ದು ಈ ಕಗ್ಗ ಏನು ಬರೆದ ನಾನು ತಗೊಂಡಾಗ ಹಸ್ತಕ್ಕೆ ಬರೆದಕ್ಕೆ ಕೈಗೆ ಬಂತಲ್ಲ, ತಂದು ಕೊಟ್ರಲ್ಲ, ನೋಡಿ ನಕ್ರಂತ ತಾವೇ ಹೇಳ್ತಾರ. ಅದನ್ನ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನದೆ. ವಿಸ್ತರದ ದರ್ಶನಕ್ಕೆ DVGರಿಗೆ ಏನೋ ಒಂದು ವಿಸ್ತರದ ದರ್ಶನ ಇದೆಯಾ, ಆ ದರ್ಶನಕ್ಕೆ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಸೊ ಅವಾಗ ಪುಸ್ತಕವನ್ನು ತಲೆಯನ್ನು ಇಟ್ಟುಕೊಂಡು ಕೈ ಮುಗಿದೆ ಅಂತ ತಿಳ್ಕೊಂಡು ಆ DVG ಅಂತ ಈ ಪುಸ್ತಕಕ್ಕೆ ಒಂದಷ್ಟಿಂದ ಇದು ಅವರ ಕಮೆಂಟ್ ಅಲ್ಲಿ, ಅವರ ವ್ಯಾಖ್ಯಾನಲ್ಲಿ ಎಂಥ ಅದ್ಭುತವಾದ ಪುಸ್ತಕ ಇದೆ. ಇದೊಂದು ತಾತ್ವಿಕವಾದ ಹಿನ್ನೆಲೆಯಲ್ಲಿ ಬಂದಂತಹದ್ದು ಅನ್ನುವಂತ ಹಿನ್ನೆಲೆಯೊಳಗೆ ಇದಕ್ಕೆ ಜ್ಞಾನಪೀಠಕ್ಕೆ ಕನ್ಸಿಡರ್ ಆಗ್ಲಿಲ್ಲ ಆಗಿನ ಕಾಲಕ್ಕೆ. ಯಾಕಂದ್ರೆ ಜ್ಞಾನಪೀಠ ಕೊಡುವಂತದ್ದು ಇಲ್ಲಿ ಕಾವ್ಯ ಕೊಡ್ತಾ ಇದ್ರು. ಇದರ ತಾತ್ವಿಕವಾದಂತ ಹಿನ್ನೆಲೆ ಮತ್ತು DVG ಅವರು ಬರೀ ಇದೊಂದೇ ಬರೀಲಿಲ್ಲ, ಇದ್ರ ಜೊತೆ ಅವ್ರಿಗೆ 10 ಕನ್ನಡ ಸಾಹಸ ಲೋಕಕ್ಕೆ ಕೊಟ್ಟಂತಹದ್ದು. ಜೀವನ ಧರ್ಮ ಯೋಗ ಕೊಟ್ಟರು, ಅದ್ರ ಜೊತೆ ಬೇರೆ ರಾಷ್ಟ್ರೀಯ ಪ್ರಶಸ್ತಿಗಳು ಸಿಕ್ಕು. ಅದಕ್ಕೆ ಈ ಯಾವ ಪುಸ್ತಕವನ್ನ ಮತ್ತೆ ಓದ್ಬೇಕನ್ನಿಸ್ತದೋ ಅದು ಮಹಾಕಾವ್ಯ. ಬೇಸರದ ಗಳಿಗೆಯಲ್ಲಿ ಸನ್ಮಿತ್ರನಂತೆ ಸಾಂತ್ವನ ಯಾವ್ದು ನೀಡುತ್ತದೋ ಅದು ನಿಜವಾಗಿಯೂ ತುಂಬಾ ಒಳ್ಳೆಯದು ಅನ್ನುವಂಥದ್ದು ಹೇಳ್ತದ. ಸಂತಸದ ಸಮಯದಲ್ಲಿ ಸಂಗಾತಿ ಅಂತಿರುವಂತಹದ್ದು, ಬೇಸರದಲ್ಲಿ ನಮಗೆ ಸಹಾಯಕ ಆಗುವಂತಹದ್ದು, ಇಂಥ ಒಂದು ಅದ್ಭುತವಂತಹ 945 ಪದ್ಯಗಳನ್ನ DVG ಅವರು ನಮಗೆ ಕೊಟ್ಟರು. ಈ DVG ಅವರ ಬದುಕಿನ ಪಾಠಶಾಲೆಯಲ್ಲಿ ಏನಾಗಿದೆ, ಇದು ರಸಪಾಕ ಆಗಿದೆ ಕಗ್ಗ. ಈ ರಸಪಾಕ ಅಂತ ಕಗ್ಗನ್ನ ನಮಗೆ ಇವತ್ತು ನಾವು ಏನ್ ನೋಡ್ತಾ ಇದ್ದೀವಿ, ಇವತ್ತು ನಮ್ಮ ಹಿನ್ನೆಲೆ ಒಳಗೆ ನೋಡುವಂತದ್ದು, ನಮ್ಮ ಟೈಮ್ ಲಿಮಿಟ್ ನಲ್ಲಿ ನೋಡ್ಬೇಕದು. ಇದರಲ್ಲಿ ವೈಚಾರಿಕತೆ ಇದೆ, ತತ್ವಜ್ಞಾನ ಇದೆ, ಜ್ಞಾನ ಇದೆ, ಸುಜ್ಞಾನ ಇದೆ. ಎಷ್ಟೋ ಕಗ್ಗದ ನುಡಿಗಳು ಭಾಷೆಯೊಳಗ ನುಡಿಗಟ್ಟಾಗ್ಬಿಟ್ಟ. ಮಾತಾಡ್ತಾ ಹೇಳ್ತಿರ್ತೀವಿ ನಾವು, ಬದುಕು ಜಟಕ ಬಂಡೆ ವಿಧಿಯದರ ಸಾಹೇಬ. ಯಾರಿಗೂ ಓದ್ಲಾರೋ ಮಂಕುತಿಮ್ಮನ ಓದ್ಲಾರೋ ಸಹಿತ ಅದನ್ನ ಹೇಳುವಂತದ್ದು ಕೇಳ್ತಾ ಇದ್ದೇವೆ. ಅಂದ್ರೆ ನಮ್ಮ ಕನ್ನಡದ ಆಡೋ ಭಾಷೆಯೊಳಗೆ ಮಂಕುತಿಮ್ಮನ ಕಗ್ಗದ ನುಡಿಗಳು ಒಂದೊಂದು ಗಾದೆ ಮಾತಾದಂಗ ಬಂದಾವು. ಅದಕ್ಕ ನಿಜವಾಗಿಯೂ ಮಂಕುತಿಮ್ಮನ ಕಗ್ಗ ಓದಿದ ಮೇಲೆ ನಮಗೇನಾದ್ರೂ ಮಂಕಿತ್ತಂದ್ರ ಖಂಡಿತವಾಗಿ ಅದಕ್ಕೆ ಪರಿಹಾರವನ್ನು ಕಾಣ್ಕೋಬಹುದು. DVG ಬರೆದಂತಹದ್ದು 2ನೇ ಸ್ವಾತಂತ್ರ್ಯ ಯುದ್ಧದ ಕಾಲದಲ್ಲಿ ಬರೆದಂತಹ ಪುಸ್ತಕ ಇದು. ಅವತ್ತಿರುವಂತಹ ಸಮಸ್ಯೆಗಳೇ ಬೇರೆ ಇರಬಹುದು. ಅವತ್ತ ಅನ್ನಕ್ಕೆ ಸಮಸ್ಯೆ ಇರಬಹುದು, ಶಿಷ್ಟಕ್ಕೆ ಸಮಸ್ಯೆ ಇರಬಹುದು, ಬೇರೆ 10 ಸಮಸ್ಯೆಗಳನ್ನ ನಾವು ಅವತ್ತು ನೋಡ್ಬೋದು. ಆದ್ರೆ ಕಾಲಕ್ರಮದಲ್ಲಿ ಏನಾಗಿದೆ ಅಂದ್ರೆ, ಎಲ್ಲ ಕಾಲಕ್ಕೂ ಸಮಸ್ಯೆಗಳಿಗೆ ಬಂದಾಗ ಆ ಸಮಸ್ಯೆಗಳಿಗೆ ಉತ್ತರ ಮಂಕುತಿಮ್ಮನ ಕಗ್ಗದಲ್ಲಿ ಸಿಗ್ತಾ ಇದೆ. ಅದಕ್ಕೆ ಈ ಕಗ್ಗದ ಬೆಳಕಿನಲ್ಲಿ
ಇಂದಿನ ಸಮಸ್ಯೆಗಳನ್ನು ನಾವು ಕೆಲವೊಂದು ನೋಡುವ, ಎಲ್ಲ ಸಮಸ್ಯೆಗಳನ್ನು ನೋಡೋದು ಆಗದೆ ಹೋದ್ರು ಕೆಲವೊಂದು ನೋಡುವ. ನೀವು ಯಾವುದಾದ್ರೂ KSRTC ಬಸ್ ಅನ್ನ ಹತ್ತಿದ್ರಿ ಅಂದ್ರೆ ಬಸ್ ಒಂದ್ ಕಡೆ ಬಾಗಿಲ ಒಳಗನೋ ಒಂದ್ ಕಡೆ ಬೆಳಗಿನ ಬರೆದಿರ್ತಾರೆ, ಬರದಿರುವ ಎಣಿಕೆಯಲ್ಲಿ ಬಂದಿಹದ ಮರೆಯದು, ಬರದಿರುವ ಎಣಿಕೆಯಲ್ಲಿ ಬಂದಿಹದ ಮರೆಯದು, ಗುರುತಿಸು ಒಳೆತಿರುವುದನ್ನು ಕೆಡಕುಗಳ ನಡುವೆ ಇರುವ ಭಾಗ್ಯವನ್ನೆನೆದು ಬಾರನೆಂಬುದು ಬಿಡು, ಇರುವ ಭಾಗ್ಯವನ್ನೆನೆದು ಬಾರನೆಂಬುದು ಬಿಡು, ಹರ್ಷಕ್ಕೆ ದಾರಿಯಲು ಮಂಕುತಿಮ್ಮ. ಇವತ್ತೇನಾಗಿದೆ, ನಮಗೆ ಸಂತೋಷ ಬೇಕಾಗಿದೆ, ಹಾಸ್ಯ ಬೇಕಾಗಿದೆ, ಎಲ್ಲರಿಗೂ ಸಂತೋಷ ಬೇಕು. ಯಾರಿಗೆ ಸಂತೋಷ ಬೇಡ ಹೇಳಿ, ಎಲ್ಲರಿಗೂ ಸಂತೋಷ ಬೇಕಾಗಿದೆ. ಆದ್ರೆ ಸಂತೋಷ ಎಲ್ಲಿದೆ? ಯಾವ ಶಾಪ್ನಾಗ ಕೊಂಡ್ಕೊ ಬರ್ಬೋದು, ಯಾವ ಮಾಲ್ನಾಗ ಕೊಂಡ್ಕೋಬಹುದು? ಸಾಧ್ಯ ಇಲ್ಲ. ಆ ಸಂತೋಷ ಅನ್ನುವಂಥದ್ದು ನಾವು ಎಲ್ಲಿ ಕಾಣಬೇಕು ಅನ್ನೋದನ್ನ ಟಿವಿ 4 ಸಾಲದೊಳಗ ಸ್ಪಷ್ಟಪಡಿಸ್ತಾರೆ. ಬರದಿದ್ದರ ಎಣಿಕೆಯಲ್ಲಿ ಬಂದಿಹದ ಮರೆಯದು. ಯಾವ್ದು ಬರ್ಬೇಕೋ ಆ ಬರ್ತದ ಅನ್ನುವಂಥದ್ದನ್ನು ಇಟ್ಟುಕೊಂಡು ಬಂದಿಹದನ್ನು ಮರೆಯಬೇಡ. ನಿನಗೆ ಏನ್ ಬಂದಿದೆಯೋ ಅದನ್ನು ಮರೆಯಬೇಡ. ನನಗೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅನ್ನುವಂಥದ್ದನ್ನಿದ್ದ ಹೊತ್ತಿನಾಗ ಸೇಮ್ ಆದಿ ಅಂದ್ರೆ ಸಂತೋಷ ಪಡು. ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ ಅಂತ ತಿಳ್ಕೊಂಡು ವಟ ಮಾಡ್ಬೇಡ. ನನಗೆ ಮಕ್ಕಳಾಗಲಿಲ್ಲ, ಗಂಡಸ್ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡು ಇದ್ದ ಹೆಣ್ಮಕ್ಳನ್ನ ನೆಗ್ಲೆಕ್ಟ್ ಮಾಡಬೇಡ. ಬರದಿದ್ದರ ಎಣಿಕೆಯಲ್ಲಿ ಬಾಂಧಿಹದ ಮರೆಯದಿರು, ಗುರುತಿಸು ಒಳೆತಿರುವುದನ್ನು ಕೆಡಕುಗಳ ನಡುವೆ. ಎಷ್ಟೋ ಸಲ ಕೆಡಕಾಗತ್ತಾವ, ಆಕ್ಸಿಡೆಂಟ್ ಆಗ್ತಾವ್, ಸುನಾಮಿ ಆಗ್ತಾವ್, ಮತ್ತೊಂದೇನೋ ಆಗ್ತಾವ್, ಎಲ್ಲಾರು ಫೇಲ್ ಆಗಿರ್ತಾರೆ, ನಮ್ಮ ಹುಡುಗೊಬ್ಬ ಪಾಸ್ ಆಗಿರ್ತಾರೆ. ಅಥವಾ ಒಂದು ಮೃತ್ಯುಂಜಯ ಅನ್ನುವಂಗ ಹುಡುಗ ಆ ಆಕ್ಸಿಡೆಂಟ್ ಆಗಿ ಬದುಕುಳಿದಿರ್ತಾನೆ. ಗುರುತಿಸು ಒಳೆತಿರುವುದನ್ನ ಕೆಡಕುಗಳ ನಡುವೆ ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು. ನಮಗೆ ಏನು ಭಾಗ್ಯ ಬಂದದೋ ಅದನ್ನ ನೆನೆಸಿಕೊಂಡು ಯಾವ್ದು ಬರುವುದಿಲ್ಲತ್ತದೋ ಅದ್ರ ಬಗ್ಗೆ ತಲೆ ಕೆಡಿಸೋಬೇಡ. ಹರ್ಷಕ್ಕೆ ದಾರಿಯಲ್ಲ ಮಂಕುತಿಮ್ಮ. ಇದು ನಿಜವಾಗಿಯೂ ನಮಗೆ ಖಂಡಿತವಾಗಿ ಇದು ನಮ್ಮ ಹರ್ಷಕ್ಕೆ ದಾರಿ ಆಗ್ತಾ ಇದೆ ಅನ್ನುವಂಥದ್ದನ್ನ. ಗಗನ ಕುಸುಮವ ಕಂಡು ಮನೆಯಲ್ಲಿ ಅಂಗಳದಲ್ಲಿರುವಂತ ಗುಲಾಬಿ ಮರಿಬೇಡ. ಕಾಮನಬಿಲ್ ತುಂಬಾ ಚೆನ್ನಾಗಿದೆ ಅಂತ ತಿಳ್ಕೊಂಡು ಕಾಮನಬಿಲ್ ನಮಗೆ ಸಿಗುವುದಿಲ್ಲ. ಆರ ಕಾಮನಬಿಲ್ ಬೆನ್ನು ಹತ್ತಿಕೊಂಡು ಮನೆಯಲ್ಲಿ ಅಂಗಳದಾಗಿರುವಂತ ಗುಲಾಬಿಯನ್ನು ಮರಿಬೇಡ, ಮಲ್ಲಿಗೆಯನ್ನು ಮರಿಬೇಡ. ಅದಕ್ಕೆ ಈ ಎಷ್ಟೋ ಸಲ ಕಷ್ಟಗಳು ಬಂದಾಗ ಸಹಿತ ಕಷ್ಟಗಳು ನಮ್ಮನ್ನ ಒಳ್ಳೆತನಕ್ಕೆ ಒಯ್ತಾವ್, ಪರಿಹಾರ ಕಾಣ್ತಾವ್. ವಾಷಿಂಗ್ ಮಷೀನ್ ಇದ್ದಂಗ ಕಷ್ಟಗಳು ಬಂದ್ರೆ ಕಾವಲಿ ಬರುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಬಸ್ನಾಗ ನೋಡ್ತಿರ್ತೇವೆ, ನಮಗೆಲ್ಲ ಕಿಟಕಿ ಕಡೆ ಸೀಟ್ ಬೇಕಂತ ಒಂದು ಕಾಲಕ್ಕೆ ಇರ್ತದ, ಕಿಟಕಿ ಕಡೆ ಸೀಟ್ ಸಿಗುದಿಲ್ಲ. ಕಿಟಕಿ ಪಕ್ಕದಲ್ಲಿ ಸಿಗ್ತದೆ, ಮತ್ತೊಂದು ಪಕ್ಕ ಸಿಗ್ತದ, ಕೆಲವರು ಸ್ಟ್ಯಾಂಡಿಂಗ್ ಸಿಗ್ತದ, ಕೆಲವರು ಗೇಟ್ನಾಗೆ ಸಿಗ್ತದೆ, ಕೆಲವರು ಬಾಗಿಲಿಗೆ ಜೊತೆ ಆಡ್ತಾರೆ. ಅದಕ್ಕೆ ಬರದಿದ್ದರ ಎಣಿಕೆಯಲ್ಲಿ ಬಂದಿಹದ ಮರೆಯದಿರು, ಗುರುತಿಸು ಒಳೆತಿರುವುದನ್ನ ಕೆಡಕುಗಳ ಮಧ್ಯೆ ಇರುವ ಭಾಗ್ಯವನ್ನೆನೆದು ಬಾರನೆಂಬುದು ಬಿಡು. ಹರ್ಷಕ್ಕೆ ದಾರಿಯಲು ಮಂಕುತಿಮ್ಮ. ಸಂತಸ ಎಲ್ಲಿದೆ, ಹರ್ಷ ಎಲ್ಲಿದೆ ಅನ್ನುವಂಥದ್ರ ಬಗ್ಗೆ ಖಂಡಿತವಾಗಿ ಇವತ್ತು ನಮಗೆ ಹರ್ಷ ಬೇಕಾಗಿದೆ. ಅದಕ್ಕೆ ನಾವು ಹುಡುಕ್ತಾ ಇದ್ದೇವೆ, ಎಷ್ಟೋ ಜನಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ಅದೆಲ್ಲೂ ಸರ್ಚ್ ಮಾಡಬೇಡಿ, ಯಾವ ಮಾರ್ಕೆಟ್ಗೆ ಹೋಗ್ಬೇಡಿ, ಯಾವ ಶಾಪಿಂಗ್ ಮಾಲ್ ಹೋಗ್ಬೇಡಿ, ನಿಮ್ಮೊಳಗಿದೆ ಅದನ್ನು ಸರ್ಚ್ ಮಾಡಿ ಅನ್ನುವಂಥದ್ದನ್ನ ಇವತ್ತಿನ ಸಮಸ್ಯೆಗೆ DVG ಯಲ್ಲಿ ಉತ್ತರ ಇದೆ. ಇದು ನಮ್ಮಲ್ಲಿ ಕೊರತೆಗಳಿದೆ. ಯಾವುದರ ಒಂದು ಕೊರತೆ ತಕೊಂಡ್ಬಿಡ್ತೇವೆ ನಾವು. ಆ ಕೊರತೆ ತಕ್ಕೊಂಡು ಇಲ್ಲಾರ್ದನ್ನ ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇವೆ. ಅದಕ್ಕೆ DVG ಹೇಳ್ತಾರ, ತರಸು ಗಾಯವ ಕೆರೆದು ಹುಣ್ಣನಾಗಿಪುದು ಕಪ್ಪಿ, ತರಸು ಗಾಯವ ಕೆರೆದು ಹುಣ್ಣನಾಗಿಪುದು ಕಪ್ಪಿ, ಕೊರತೆ ಎಂದನು ನೀನು ನೆನೆದು ಕೆರಳಿ, ಧರಿಯೆಲ್ಲವನ್ನು ಶಪಿಸಿ ಮನದಿ ನರಕವನ್ನಿಡಿಸಿ ನರಳುವುದು ಬದುಕೇನು ಮಂಕುತಿಮ್ಮ. ಯಾವುದು ಆಗಿ ಹೋಗಿದೆ, ಇಲ್ಲ ಈಗಿಲ್ಲ. ಅದು ಹಿಂದಿನ ಯಾವುದೋ ನೌಕರಿ ಇರ್ಬೋದು, ನೌಕರಿಯೊಳಗೆ ಬೈದದ್ದಿರ್ಬೋದು, ಅಥವಾ ಲವ್ ಅಫೇರ್ ಇರ್ಬೋದು, ಇವತ್ತೆಲ್ಲ ಮುಗಿದೋಗ್ಯವು. ಅದು ಗಾಯ ಮಾಗಿ ಹೋಗಿದೆ. ಆದ್ರೆ ನಮ್ಮ ಮಂಗನ ಬುದ್ಧಿ ಇದಲ್ಲ, ನಮ್ಮ ಪೂರ್ವಜರ ಮಂಗಲ. ಅದಕ್ಕೆ ಮಂಗನಂಗ ತರಸು ಗಾಯವ ಕೆರೆದು ಹುಣ್ಣನಾಗಿರ್ಬೋದು ಕಪ್ಪಿ ಆಗ್ಬೇಡ. ನೀನು ಕೊರತೆ ಎಂದನು ನೀನು ನೆನೆದು ಕೆರಳಿ, ಇಲ್ಲ ನನ್ನ ಮಕ್ಕಳು ಹಿಂಗಾಗ್ಲಿಲ್ಲ, ನನ್ನ ಮಗು ಮನೆ ಇಂಥದ್ದು ಕಟ್ಟಲಿಲ್ಲ, ನನ್ನ ಇನ್ನೊಂದಂತಸ್ ಮನೆ ಕಟ್ಟಬೇಕಾಗಿತ್ತು ಅನ್ನುವಂಥದ್ದು ಏನವ ನಾವ್ ಹೇಳ್ತಾರ. ಒಂದ್ ಕಡೆ 8ನೇ ಶತಮಾನದಾಗಿ ಶಂಕರಾಚಾರ್ಯ ಹೇಳ್ತಾರ, ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನೇ ಜಾತಂ ತುಂಡಂ ವೃದ್ಧೋ ಯಾತಿ ಗ್ರಹಿತ್ವಾ ದಂಡಂ ತದಪಿ ನ ಮುಂಚೆತಿ ಆಶಾ ಪಿಂಡಂ. ಅಂಗಂ ಗಲಿತಂ ತಲೆ ಗಡಗಡ ನಡೀತದೆ, ಅಂಗಂ ಗಲಿತಂ ಕಂಗೆ ತೊಗಲಿ ಬಿದ್ದದ, ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನೆ ಬಾಯನ ಅಲ್ಲೆಲ್ಲ ಬಿದ್ದಾವ, ದಶನ ವಿಹೀನೆ ಜಾತಂ ತುಂಡಂ ಸೊಂಡೆ ಹರಿದದ, ವೃದ್ಧೋ ಯಾತಿ ಗ್ರಹಿತ್ವಾ ದಂಡಂ ಕೈಯ ಕೋಲ್ಡ್ಕೊಂಡು ಮುದುಕ ಬರ್ತಾ ಇದ್ದಾನೆ, ತದಪಿ ನ ಮುಂಚೆತಿ ಆಶಾ ಪಿಂಡ ಆಸೆ ನಮ್ಮನ್ನು ಬಿಟ್ಟಿಲ್ಲ. ಅದಕ್ಕೆ ಈ ಆಸೆಗಳನ್ನ ಲಿಮಿಟ್ ಮಾಡ್ಕೊಳ್ಳಿ. ಇಲ್ಲಾರ್ದನ್ನ ಕೊರತೆಯನ್ನ ಹಳೆಯ ಯಾವುದೋ ಆಗಿ ಹೋಗ್ತಾ ಘಟನೆಗಳನ್ನ, ಜಗಳಗಳನ್ನ, ತಂಟೆಗಳನ್ನ ಅದನ್ನ ಇವತ್ತು ಈಗ ನಾವು ಮಾಡ್ತಾ ಇರೋದು ಅದೇನೆ. ದಿನನಿತ್ಯ ಪತ್ರಿಕೆಯಲ್ಲಿ ಯಾವುದೋ ವಿಷಯವನ್ನ ತೆಗೆದು ಆ ಪತ್ರಿಕೆ ತುಂಬದೇ ಇರ್ತದ. ಎಷ್ಟೋ ಸಲ ಪತ್ರಿಕೆ ಓದಲಿಕ್ಕೆ ಬೇಜಾರಾಗುವಂಥದ್ದನ್ನ ನೋಡ್ತಾ ಇದ್ದೇವೆ. ಅದಕ್ಕೆ ಕೊರತೆಗಳ ಬಗ್ಗೆ ಹೇಳುವಂಥದ್ದು ಏನು, DVG ನಿಮ್ಮ ಗಾಯವನ್ನ ಕೆರಿಬೇಡಿ, ಕೆರೆದು ಅದನ್ನ ಹುಣ್ಣನಾಗೋದ್ ಬೇಡ.
ಗಾಯ ಮಾಯ್ದಿದೆ, ಅದನ್ನ ಮುಂದೆ ನಾವು ತಗೊಂಡು ಹೋಗುವಂತದನ್ನ ಒಂದು DVಜಿಯವರು ಇವತ್ತಿನ ಕಾಲಕ್ಕೆ ಬೇಕಾಗುವಂತದ್ದು ಹೇಳ್ತಾರೆ. ಇವತ್ತು ನಮಗೆ ಬೇಕಾಗುವಂತದ್ದು ತಳಮಳ ಬೇಡಾಗಿದೆ. ಇವತ್ತಿನ ಸಮಸ್ಯೆಗಳು ನಮಗೆ ತಳಮಳ, ಅಶಾಂತ ಮನಸ್ಸು, ಶಾಂತತೆ ಇಲ್ಲದ್ದು, ರಾತ್ರಿ ನಿದ್ದೆ ಬರಲ್ಲ, ಯಾವುದೂ ಒಂಥರದ ಹೇಗಾಗ್ತಂದ್ರ ಏನ್ ಮಾಡ್ಲಿ ಏನ್ ಬಿಡ್ಲಿ, ಯಾವುದಕ್ಕೂ ನಮಗೆ ತೃಪ್ತಿ ಇಲ್ಲ. ಶಾಂತ ಮನಸ್ಸನ್ನು ಅದಕ್ಕೆ ಅವ್ರು ಹೇಳುದು, ಕಳವಳವ ನೀಗಿ ಬಿಡು, ಕಳವಳವ ನೀಗಿ ಬಿಡು, ತಳಮಳವ ದೂರ ಬಿಡು, ಕಳಮಳವ ನೀಗಿ ಬಿಡು, ತಳಮಳವ ದೂರ ಬಿಡು, ಕಳೆ ತಳ್ಳು ಗಲಭೆ ಗಾಬರಿಯ ಮನದಿಂದ ಅಲೆದಾಡುತ್ತಿರ ದೀಪ ಕಣ್ಣಿಗೆ ಗುರಿ ತಪ್ಪುವುದು, ತಿಳಿ ತಿಳಿಯಲಿ ಶಾಂತಿ ಮನಸ್ಸು ಮಂಕುತಿಮ್ಮ. ಮನಸ್ಸು ಯಾವಾಗ ಶಾಂತಿ ಇರ್ತದಂದ್ರೆ ತಿಳಿವು, ಅದು ಮನಸ್ಸು ಬಗಡಾಗಬಾರದು, ತಿಳಿ ಇರ್ಬೇಕು. ಆ ತಿಳಿ ಮನಸ್ಸು ಯಾವಾಗ ಆಗತ್ತೆ ಅಂದ್ರೆ ಕಳವಳವ ನೀಗಿ ಬಿಡು, ಅನಾವಶ್ಯಕ ಕಳವಳ ಮಾಡಬೇಡ. ನಮ್ಮ ಎಷ್ಟೋ ಸಲ ನಾವು ಚಿಂತೆ ಮಾಡ್ತಿರ್ತೀವಿ, ಅದ್ರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ನಿಮ್ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾವು ಹೆಂಗ್ ಚಿಂತೆ ಮಾಡ್ತಾ ಇದ್ದೇವೆ ಅಂತ. ಕಳವಳವ ನೀಗಿ ಬಿಡು, ತಳಮಳವ ದೂರ ಬಿಡು. ಆ ಇಲ್ಲದ ಚಿಂತೆಗಳನ್ನ ಹೀಗಾದ್ರೆ ಹೇಗೆ ಹಾಗಾದ್ರೆ ಹೇಗೆ ಅನ್ನುವಂತ ಮಾಡ್ತೇವಲ್ಲ, ಅವೆಲ್ಲವನ್ನ ಬಿಟ್ಟು ಕಳೆ ತಳ್ಳು ಗಲಭೆ ಗಾಬರಿಗಳ. ಎಷ್ಟೋ ಸಲ ಉತ್ತರ ಗೊತ್ತಿರ್ತದೆ ನಮಗೆ, ಉತ್ತರ ನಮ್ಮ ಕೈಯಾಗಿ ಇರ್ತದ, ಉತ್ತರ ನಮ್ಮ ಹತ್ರ ಇರ್ತದ, ಆದ್ರೆ ಆ ಗಲಭೆ ಗಾಬರಿಯಿಂದ ಉತ್ತರ ತಪ್ಪಿಡ್ತಾವ. ನಾವು ನೋಡ್ತಿರ್ತೀವಿ ನೋಡಿ, ಎಷ್ಟು ಸಿಂಪಲ್ ಉತ್ತರಗಳಿಗೆ ಬರಲ್ಲ ಅವ್ರಿಗೆ ಬಂದವ್ರಿಗೆ. ದೊಡ್ಡ ದೊಡ್ಡ ಸಾಧಕರು ಬಂದು ಕೂತಿರ್ತಾರ, ಉತ್ತರ ಸಿಂಪಲ್ ಇರ್ತದೆ, ಬರಲ್ಲ. ಯಾಕಂದ್ರೆ ಗಾಬರಿ, ಆ ಸ್ಟ್ರೆಸ್, ಆ ಮುಂದ್ ಕೂತಂತಹದ್ದು ಒತ್ತಡಕ್ಕಾಗಿ ಕಳೆ ತಳ್ಳು ಗಲಭೆ ಗಾಬರಿಗಳ ಮನದಿಂದ ಅಲೆದಾಡುವ ದೀಪ ಕಣ್ಣಿಗೆ ಗುರಿ ತಪ್ಪಬಹುದು. ದೀಪ ಅಲ್ದಾಡ್ತಿತ್ತು ಅಂದ್ರೆ ಕಣ್ಣಿನ ಕಾನ್ಸಂಟ್ರೇಟ್ ಮಾಡಾಗಲ್ಲ. ಅದಕ್ಕೆ ತಿಳಿವು ಮನಸ್ಸಾಗಿರ್ಬೇಕಂದ್ರೆ ತಿಳಿವಿರ್ಬೇಕು. ಶಾಂತ ಮನಸ್ಸಿತ್ತಂದ್ರೆ ಮಾತ್ರ ಇವೆಲ್ಲ ಸಾಧ್ಯ ಇದೆ. ಇದು ನಮ್ಮ ಹುಡುಗರಿಗೆ ಓದ್ಲಿಕ್ಕೂ ಅಪ್ಲೈ ಆಗುತ್ತದೆ. ಓದಿಗೂ ಸಹಿತ, ಅಥವಾ ಕಾರ್ ಓಡಿಸ್ತಾ ಇದ್ರೆ, ಆಪರೇಷನ್ ಮಾಡ್ತಾ ಇದ್ರೆ, ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರೆ, ಇಡೀ ಜೀವನದಲ್ಲಿ ಈ ಶಾಂತ ಮನಸ್ಸನ್ನು ಕಾಯ್ಕೊಳ್ಳುವಂಥದ್ದು ಏನಾಗಿದೆ ಬಹಳ ಮುಖ್ಯ ಆಗಿದೆ. ಸೊ ಈ ನಿಟ್ಟಿನೊಳಗೆ ಪ್ರತಿಯೊಬ್ಬರು ಮಾಡುವಾಗ ನಮ್ಮ ಡಿಸಿಷನ್, ನಮ್ಮ ಡಿಟರ್ಮಿನೇಷನ್, ಡೆಡಿಕೇಶನ್, ಡಿಸಿಪ್ಲಿನ್ಗಳನ್ನ ನಾವು ಅಪ್ಲೈ ಮಾಡಿದೆವು ಅಂದ್ರೆ ಖಂಡಿತವಾಗಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಏಕಾಗ್ರತೆಯನ್ನು ಮಾಡ್ತಾ ಇದ್ದೇವೆ. ಮನಸ್ಸು ಏಕಾಗ್ರತೆ ಆದ್ರೆ ಅದರಂತಹ ಅದ್ಭುತವಂತ ಕ್ಲಿನಿಕ್ ಯಾವುದೂ ಇಲ್ಲ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತೇವೆ ನೋಡಿ, ನಮ್ಮಲ್ಲಿ ಆ ಕಡೆ ಉತ್ತರ ಕರ್ನಾಟಕ ದುರ್ಬಿನ್ ಅಂತಿರ್ತೇವೆ, ಈ ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ. ಆ ದುರ್ಬಿನನ್ನ ಹಾಗೆ ಹಿಡಿದ್ರೆ ಏನು ಅನ್ಸಲ್ಲ. ಅದೇ ದುರ್ಬಿನನ್ನ ಬಿಸಿಲಾಗ ಹೋಗಿ ಹಿಡಿದ್ರೆ ಆ ಒಳಗಿನ ಕಿರಣಗಳೇನು ಮಾಡ್ತದೆ, ಚರ್ಮ ಸುಡ್ತಾವ್. ಒಂದದು ಅರಳಿತ್ತಂದ್ರೆ ಅರಳಿದ ಬೆಂಕಿ ಹತ್ತದ. ಎಲ್ಲಿತ್ತಂದ್ರೆ ಎಲ್ಲಿ ಬಂತದು ಅಂದ್ರೆ ಆ ಬೆಳಕಿನೊಳಗೇನೆ ಬೆಂಕಿ ಇದೆ. ಅದು ಏಕಾಗ್ರತೆ ಆಗಿದೆ. ಸೊ ಓದುವಾಗ ಆ ರೀತಿ ಏಕಾಗ್ರತೆ ಮಾಡಿದೇವೆ ಅಂದ್ರೆ ಖಂಡಿತವಾಗಿ ಬದುಕಿನಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಈ IAS KS ಇಂತ ಮಾಡ್ಲಿಕ್ಕೆ ಏನು ನಮ್ಗೆ ಸಮಸ್ಯೆ ಇಲ್ಲ. ಅದಕ್ಕೆ ನೀವು ಮನಸ್ಸನ್ನ ತಳಮಳ ಮಾಡ್ಕೋಬೇಡಿ ಅನ್ನುವಂಥದ್ದನ್ನ DVC ಇವತ್ತಿನ ಜನರಿಗೆ, ಇವತ್ತಿನ ಯಂಗ್ ಜನರೇಷನ್ ಏನಿದೆ, ನಾವು ಪಕ್ಕಕ್ಕೆ ಮೊನ್ನೆ ಎಲ್ಲ ನೀವು ನೇಪಾಳದನ್ನು ನೋಡಿದೀರಾ, ನೇಪಾಳದಲ್ಲಿ ಯಾವ ರೀತಿ ಆಗಿದೆ ಅಂತ ತಿಳ್ಕೊಂಡು. ಸೊ ಒಂದು ಇಂಟರ್ನೆಟ್ ಇಡೀ ಸರ್ಕಾರವನ್ನೇ ಬದಲಿ ಮಾಡಿದಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಮೊಬೈಲ್ಗಳು, ಅಲ್ಲಿ ವಾಟ್ಸಪ್ಗಳು ಸರ್ಕಾರನ್ನೇ ಚೇಂಜ್ ಮಾಡಿ ನೋಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಏಕಾಗ್ರತೆ ತಪ್ಪಿಸಬಾರ್ದು ಅಂದ್ರೆ ತಳಮಳವನ್ನು ಮಾಡ್ಕೋಬೇಡಿ ಮನಸ್ಸಿನಲ್ಲಿ. ಈ ಚಿಂತೆ ಅನ್ನುವಂಥದ್ದು ಏನಿದೆಯಲ್ಲ ಅದು ಬಹಳ ಮುಖ್ಯ. ಆ ಚಿಂತನೆ ಯಾವ ರೀತಿಯಾಗಿ, ನಗುವ ಕಣ್ಣುಗಳಿಗೆ ಹೊಗೆ ಎನ್ನುವುದನ್ನು ಬೇಡ. ಯಾವ ಸಂತೋಷಲಿದ್ದಾರೆ ಅವ್ರಿಗೆ ವಿಘ್ನ ಸಂತೋಷ ಮಾಡಬೇಡ. ಜಗವ ಸುಡುಗಾಡಿನುತ್ತ ಕಟು ತಪಸ್ಸು ಬೇಡ. ಮಗು ತಾಯಿ ತಂದೆ ಕಣ್ಮುಂದೆ ನಡೆವಂತೆ, ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ಮಿಗಿ ಚಿಂತೆ ತಲೆ ಹರಟೆ ಮಂಕುತಿಮ್ಮ. ಈ ಗಾರ್ಡನ್ ಕೂತಿರ್ತೇವೆ ನೋಡಿ, ನಿಮ್ಗೆಲ್ಲ ಸಣ್ಣ ಮಕ್ಕಳ ನೆನಪಿರ್ಬೋದು. ನೀವು ಗಾರ್ಡನ್ದಾಗೆಲ್ಲ ಕೂತಿರ್ತೀರ, ನಿಮ್ ಮಕ್ಕಳು ಆಡ್ಕೋದು ಅಡ್ಡಾಡ್ತಿರ್ತದ. ಆ ಮಗು ಏನೂ ಚಿಂತೆ ಮಾಡಲ್ಲ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಅಲ್ಲಿ ಇದ್ದಾರೆ, ಅವ್ರು ನೋಡ್ತಾರ. ಹಂಗ ದೇವರ ಮೇಲೆ ಭಾರ ಹಾಕಿಕೊಂಡು ಚಿಂತೆ ಮಾಡದೆ ನಾವು ಬದುಕುವಂತದ್ದು ಬಹಳ ಮುಖ್ಯದ. ಇಲ್ಲ ಯಾಕಂದ್ರೆ ಇಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಚಿಂತೆ ಮಾಡಿ ಈ ಬದುಕನ್ನ ನರಕ ಮಾಡುವಂತಹದನ್ನ ನಮ್ ಕೈಯಲ್ಲಿದೆ. ಈ ಹೊಂದಾಣಿಕೆಯ ಬದುಕು ಅನ್ನುವಂಥದ್ದು ಬಹಳ ಮುಖ್ಯ ಅನ್ನೋದನ್ನ DVC ತುಂಬಾ ಒತ್ತಿ ಹೇಳ್ತಾ ಇದ್ದಾರೆ. ಈ ಹೊಂದಾಣಿಕೆಯ ಬದುಕನ್ನು ನಾವು ಸಾಧಿಸಿದೇವೆ ಅಂದ್ರೆ ಖಂಡಿತವಾಗಿ ಎಲ್ಲಿರ್ತೇವೋ ಅಲ್ಲಿ ಸಂತೋಷ ಇರ್ಲಿಕ್ಕೆ ನಮಗೆ ಸಾಧ್ಯ ಇದೆ. ಕೆಲಸ ಹೇಗೆ ಮಾಡ್ಬೇಕು, ಯಾವ ಕೆಲಸ ಮಾಡ್ಬೇಕು, ನಾವು ಪ್ರತಿಯೊಬ್ಬರೂ AI ಸಿಲೆಕ್ಟ್ ಆಗ್ಬೇಕು, IIT ಸಿಲೆಕ್ಟ್ ಆಗ್ಬೇಕು, KS ಆಗ್ಬೇಕು, IAS ಆಗ್ಬೇಕು, ನಾವೆಲ್ಲನೂ ಆಗ್ಬೇಕಂತ ಅಂತಿರ್ತೀವಿ. ನಮ್ಗೆ ಈಗ ಬೇಡ. ಯಾವ ಕೆಲಸ ಮಾಡ್ತೀರಾ ಮಾಡಿ. ಕೆಲಸ ಯಾವುದಾದ್ರೆ ಏನು, ಕಾಯಕವೇ ಕೈಲಾಸ. ಅದಕ್ಕೆ DVC ಕೆಲಸದ ಬಗ್ಗೆ ನಮ್ಮಲ್ಲಿ ಎಷ್ಟೋ ಸಲ ನೋಡ್ತೇವೆ, MBBS ಮಾಡ್ಕೊಂಡು ಮತ್ತೆ ಟೆಕ್ನಿಕಲ್ ಯಾವ್ದೋ ಮಾಡ್ಕೊಂಡು MBBS ಅನ್ನು ಬಿಟ್ಟುಕೊಂಡು ನಮ್ಮಲ್ಲಿ ಎಷ್ಟೋ ಜನ ಬಂದು DC ಆದವ್ರು ನೋಡ್ತಾ ಇದ್ವಿ. ಇಲ್ಲಂತಲ್ಲ,
ಅಷ್ಟೆಲ್ಲ ಕಲ್ತಿದ್ದಕ್ಕೆ ಬರುವಂತ ಅವಶ್ಯಕತೆ ಏನಿತ್ತು? ಇರ್ತಿರ್ಲಿಲ್ಲ. ಅದಕ್ಕೆ ಕೆಲಸ ಹೇಗಿದೆ? ಇರುವ ಕೆಲಸವ ಮಾಡು ಕಿರಿದಿನದಿಗೆ ಮನ ಬಿಟ್ಟು, ಇರುವ ಕೆಲಸವ ಮಾಡು ಕಿರಿದಿನೆಗೆ ಮನ ಬಿಟ್ಟು, ದೊರೆತೆದು ಅಸಾಧವೆಂದುಣ್ಣು ಗುಣಗಿಡದೆ, ಧರಿಸು ಲೋಕದ ವರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲು ಮಂಕುತಿಮ್ಮ. ಯಾವ ರೀತಿ ಬದುಕಬೇಕಾಗಿದೆ ಅಂತಂದ್ರೆ, ಯಾವುದೇ ಕೆಲಸ ಇರಲಿ, ಅದೊಂದು ಚಪ್ಪಲದ ಉಂಗುಷ್ಟು ಹೊಲಿಯುವಂತಹದ್ದಿರ್ಬೋದು, ಸೈಕಲ್ ಪಂಚೆ ರಿಪೇರಿ ಮಾಡುವಂತಹದ್ದಿರ್ಬೋದು, ಒಂದು ಪೇಷಂಟ್ ಡ್ರೆಸ್ಸಿಂಗ್ ಮಾಡೋದಿರ್ಬೋದು, ಅಥವಾ ಒಂದು ಶಸ್ತ್ರಚಿಕಿತ್ಸೆ ಮಾಡೋದಿರ್ಬೋದು, ಒಂದು ಪಾಠ ಮಾಡೋದಿರ್ಬೋದು. ಇರುವ ಕೆಲಸವ ಮಾಡು, ಆ ಮೇಲು ಕೀಳು ಅಂದೇನೆ ಆ ಕೆಲಸವನ್ನ ಅತ್ಯಂತ ನಿಷ್ಠೆಯಿಂದ ಮಾಡು. ದೊರೆತದು ಹೊಸಾದವೆಂದು ಉಣ್ಣು, ಅದಕ್ಕೆ ಏನ್ ದೊರೀತದ ನಿನಗೆ, ಸ್ಯಾಲರಿ, ಪಗಾರ, ವೇತನ, ಗೌರವಧನ, ಅದನ್ನ ಪ್ರಸಾದ ಅಂತ ತಿಳ್ಕೋ. ಆವಾಗ ನಮಗೇನಾಗತ್ತೆ ಅಂದ್ರೆ, ಕರ್ಮಣ್ಯ ವಾಧಿಕಾರಸ್ಯ ಮಹಾಫಲೇಶು ಕದಾಚನ. ನಮ್ಮ ಕೆಲಸವನ್ನು ನಾವು ಮಾಡುವ, ಆ ಮಾಡಿದ ಕೆಲಸಕ್ಕೆ ಪ್ರತಿಫಲ ಅನ್ನುವಂಥದ್ದು ಅವನು ಕೊಟ್ಟೆ ಕೊಡ್ತಾನೆ. ಸೊ ಕೆಲಸದ ಬಗ್ಗೆ ವರಿ ಮಾಡಬೇಡಿ ಅನ್ನುವಂಥದ್ದು. ಈ ಕೆಲಸ ಮಾಡುವಾಗ ಯಾವ ರೀತಿಯಾಗಿ ನಮ್ಮ ಕುಶಲತೆಗಳಿರಬೇಕು, ಕೌಶಲ್ಯಗಳಂತೇವೆ, ಸ್ಕಿಲ್ ಅಂತೇವೆ, SKILL ಸ್ಕಿಲ್ ಅಂತಿಕೊಂಡು. ಈ ಸ್ಕಿಲ್ ಅನ್ನುವಂಥದ್ದು ಏನದ, ಈ SKILL ಸ್ಕಿಲ್ ಅನ್ನುವಂಥದ್ದು ಬಹಳ ಮುಖ್ಯ ಅದ. ಈ ಸ್ಕಿಲ್ ಒಳಗೆ ನೀವು ಎಸ್ ತೆಗೆದ್ರೆ ಇಲ್ಲಾಗತ್ತೆ, ಕೆ ತೆಗೆದ್ರೆ ಕಿಲ್ ಆಗತ್ತೆ, ಎಸ್ ತೆಗೆದ್ರು ಐ ತೆಗೆದ್ರು ಕಿಲ್ ಆಗತ್ತೆ. ನೋಡಿ, ನಾವು ಕಿಲ್ಲು ಆಗಬಾರ್ದು, ಇಲ್ಲೂ ಆಗಬಾರ್ದು. ಸ್ಕಿಲ್ ಪ್ರತಿಯೊಬ್ಬರಿಗೂ ಕುಶಲತೆಗಳು ಹೆಂಗಿರ್ಲಿ, ಹೆಂಗ ಒಂದು ನೌಕರಿ ಮಾಡೋದಾಗ್ಲಿ, ಒಂದು ಪಬ್ಲಿಕ್ ಜೊತೆಗಿರುವಾಗ ಹೆಂಗಿರ್ಲಿ ಅಂದ್ರೆ, ಸ್ಮಿತವಿರಲಿ ವದನದಲ್ಲಿ, ಸ್ಮಿತವಿರಲಿ ವದನದಲ್ಲಿ. ಯಾವ ನೌಕರಿ ಮಾಡಿ, ಬಸವಣ್ಣ ಅವ್ರು ಹೇಳಿದಂಥದ್ದು 800 ವರ್ಷದಿಂದ ಹೇಳಿದಂತ ಬಸವಣ್ಣ ಏನ್ ಹೇಳ್ತಾನೆ, ನುಡಿದೇನೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಶಲಾಕೆ ಅಂತಿರಬೇಕು, ಲಿಂಗ ಮೆಚ್ಚಿ ಹೌದು 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 ಅನ್ಬೇಕು, ಲಿಂಗ ನಿರ್ಜೀವಾದಂತಹ ಸಹಿತ ಹೌದು ಹೇಳು ಸರಿ ಅಂತ. ಅದಕ್ಕೆ ಸ್ಮಿತವಿರಲಿ ವದನದಲ್ಲಿ. ನಾವು ಯಾವುದೇ ಹುದ್ದೆಯೊಳಗಿರ್ಲಿ, ಆ ಹುದ್ದೆಯೊಳಗೆ ನಮಗೆ ಸ್ಮಿತವಿರಲಿ ವದನದಲ್ಲಿ. ಕಿವಿಗೆ ಕೇಳಿಸದಿರಲಿ. ನೋಡಿ, ವದನದಲ್ಲಿ ಸ್ಮಿತವಿರಲಿ, ಕಿವಿ ಕೇಳಿಸದಿರಲಿ, ಹೂವಾ ನಗುವಂಥದ್ದು ಬೇಡ. ನಾವು ನಕ್ಕದ್ದು ಕರ್ಕಶ ಆಗಬಾರ್ದು. ಹಿತವಿರಲಿ ವಚನದಲ್ಲಿ, ಹಿತವಿರಲಿ ವಚನದಲ್ಲಿ, ನೀವು ಮಾತಾಡುವಂಥದ್ರಲ್ಲಿ ವಚನದಲ್ಲಿ ಹಿತವಿರಲಿ, ರಥವ ಬಿಡದಿರಲಿ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಋತವಿರಲಿ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ. ಮನಸ್ಸನ್ನು ಉದ್ವೇಗ ಮಾಡ್ಕೋದ್ ಬೇಡ, ಅತಿ ಸಂತೋಷ ಬೇಡ, ಅತಿ ದುಃಖ ಬೇಡ. ಎದರಲ್ಲಿ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಇವತ್ತು ನಾವು ನೋಡ್ತಾ ಇದ್ದ ಅದೇನೆ, ಎಷ್ಟೋ ಜನ ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಮಾನಸಿಕವಂತ ರೋಗಗಳಿಂದ ಬಳಲುವಂತವ್ರು ನೋಡ್ತಾ ಇದ್ದೇವೆ, ಆತ್ಮಹತ್ಯೆ ಮಾಡ್ಕೊಳ್ಳುವಂತವ್ರು ನೋಡ್ತಾ ಇದ್ದೇವೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಹೊಂದಾಣಿಕೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದಕ್ಕೆ ಏನೋ ಬಂದಿರಿ, ಹದುಳವಿದ್ದೀರಿ, ನಿಮ್ಮ ಮೈಸೂರಿ ಹಾರಿ ಹೋಗುವುದೇ, ಬನ್ನಿ ಕೂತ್ಕೊಳ್ಳಿ, ಮಾತಾಡಿ, ನಕ್ಕೋತ್ತು ನಮ್ಮ ಕೆಲಸವನ್ನು ಮಾಡಿದಾಗ ಖಂಡಿತವಾಗಿ ಕೆಲಸ ಯಶಸ್ವಿ ಆಗ್ತದೆ. ಅದಕ್ಕೆ ಈ ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ, ಮಂದಿ ತಪ್ಪು ಮಾಡುವಂತದ್ದನ್ನು ನೋಡಿ, ಅಂದ್ರೆ ವರಿಷ್ಠ ತಗೋಬೇಡ ಅಂತ ಹೇಳಿ ತಗೋದಾಗ್ಲಿ, ಲಂಚ ತಿನ್ಬೇಡ ಅಂತ ತಿನ್ನುವುದಾಗ್ಲಿ ನೋಡಿ, ನಗು ಮನದಿ ಲೋಕರ ವಿಕಾರಗಳನ್ನು ನೋಡಿ ಮನಸ್ಸಿನಾಗ ನಗು. ಬಿಗಿ ತುಟಿಯ ತುಟಿವೊಂದು ದುಡಿವೊಂದು ನೋವು ಪಡುವೊಂದು, ಹೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳು ಮಂಕುತಿಮ್ಮ. ನಗು ನಗುತ್ತು ಬಾಳುವಂತಹದ್ದು ಬಹಳ ಮುಖ್ಯ ಇದೆ ಅನ್ನುವಂಥದ್ದನ್ನ TVG ಹೇಳ್ತಾರೆ. ಪ್ರತಿಯೊಬ್ಬರು ಮನಸ್ಸಾಗಿದೆ ಇವತ್ತು, ಅದು ಬಹಳ ಮುಖ್ಯ ಇದೆ ಇವತ್ತು. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತೀವಿ ನಾವು, ಮಾನಸಿಕವಾದಂತಹ ಕಾಯಿಲೆಗಳು ನಮ್ಮನ್ನ ರೂಪುತ್ತಾ ಇದ್ದಾವೆ ಇವತ್ತ. ಅದಕ್ಕೆ ಮನಸ್ಸನ್ನ ತಿಳಿಗಿಟ್ಟುಕೊಳ್ಳಿ. ಕೊಳದ ಜಲ ನಿನ್ನ ಮನ, ಕೊಳದ ಜಲ ನಿನ್ನ ಮನ, ಲೋಗರು ಅದರೊಳಗೆ ಇಳಿಯೇ, ತಳದ ಕಸ ತೇಲುತ್ತ ಬಗ್ಗಡಬಹುದು, ಕಲಕದಿದ್ದರೆ ಕೊಂಚ ಬಿಟ್ಟರೊಡೆ ಮರಳಿ ತಿಳಿಯುವುದು ಶಾಂತಿಯಲ್ಲಿ ಮಂಕುತಿಮ್ಮ. ನಾವು ನಮ್ಮ ಮನಸ್ಸಿನೊಳಗೆ ಬೇರೆ ಬೇರೆ ವಿಷಯಗಳನ್ನ ಅದು ನೀರಿಗೆ ಹೋಲಿಸ್ತಾರೆ. ಕೊಳದ ಜಲ ತುಂಬಾ ತಿಳಿ ಇರ್ತದೆ, ಯಾರಿದ್ರ ಇಳಿದ್ರು ಅಂತಂದ್ರೆ ಖಂಡಿತವಾಗಿ ಏನಾಗ್ತದೆ, ಬಗ್ಗಡಾಗ್ತದೆ, ಹೊಲಸು ಕೆಳಗಿಂದ ಹೊಲಸು ಮೇಲೆ ಬರ್ತದ. ಹಾಗೆ ನಮ್ಮ ಮನಸ್ಸನ್ನು ನಾವೇನು ಕೈ ಹಾಕಿ ನಾವು ಕಲ್ಕೊಂಡ್ಬಿಟ್ಟೇವಂದ್ರೆ ಹೊಸ ಹೊಸ ಸಮಸ್ಯೆಗಳನ್ನ ನಾವು ದಾರಿ ಮಾಡ್ಕೊಡ್ತೇವೆ. ಇದಕ್ಕೆ ಆಗಬಾರ್ದು ಅಂತಂದ್ರೆ ಮನಸ್ಸನ್ನು ತಿಳಿತುಕೊಳ್ಳಿ. ಆ ತಿಳಿ ಮನಸ್ಸಿನ ಜೊತೆಗೆ ಏನ್ ಮಾಡ್ಲಿ ಅಂತಂದ್ರೆ, ಅದನ್ನ ತಿಳಿ ಇಟ್ಟುಕೋ ಸಲುವಾಗಿ ಎಷ್ಟೋ ಸಲ ನಾವು ಪ್ರಾಣಾಯಾಮಗಳನ್ನ, ಧ್ಯಾನವನ್ನ ಮಾಡುವಂತ ಅವಶ್ಯಕತೆ ಇದೆ. ಮತ್ತು DVG ಹೇಳುವಂತಹ ಪ್ರತಿ ಲೈನ್ ತಕೊಂಡ್ರು ಸಹಿತ, ನನಗೂ ಟೈಮ್ ನೋಡ್ತಾ ಇದ್ದೀನಿ ನಾನು, ನಾವು ನೋಡುವಾಗ ಸಾಮಾನ್ಯ ಹೇಳ್ತಾ ಇದ್ದೇವೆ ನಾವು ಎಷ್ಟೋ ಸಲ ಅವ್ರು ಹೇಳುವಂತಹದ್ದನ್ನ ಮಾಡುವಾಗ, ಓದುವಂಥದ್ದು ಹೇಗೆ ಓದ್ಬೇಕಾಗಿದೆ. ಪುಸ್ತಕದಿ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ. ಬರೀ ಪುಸ್ತಕದ ಜ್ಞಾನ ಬೇಡ, ಅದು ಹೇಗಂದ್ರೆ ಮಸ್ತಕದ ತಳೆದ ಮಣಿ, ಚಿತ್ತದೋಳು ಬೆಳೆದ ಅರಿವು ತರು ತಳೆದ ಪುಷ್ಪ. ನಿಜವಾಗಿ ಹೂ ಯಾವುದು ಅಂದ್ರೆ ಅದು ಬಳ್ಳಿ ನೀನು ಬರ್ತದೆ, ಅದು ಹೂವು. ಅದಕ್ಕೆ
ವಸ್ತು ಸಾಕ್ಷಾತ್ಕಾರದಿಂದ ವೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ, ಬರೀ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡಬೇಕಾಗಿದೆ, ಈ ಜ್ಞಾನವನ್ನ ಪಡಿಬೇಕಾಗಿದೆ. ಅದಕ್ಕೆ ಇವತ್ತ ನಾವು ವಿದ್ಯಾರ್ಥಿಗಳಿಗೆ ಬರೀ ಪುಸ್ತಕವನ್ನ ಓದು ಮರಳಾಜಿ ಕೂಚಿ ಬಿಟ್ಟ ಆಗುವಂತಹದ್ದು ಬೇಡ ಅನ್ನುವಂಥ ದೃಷ್ಟಿಯಿಂದ ಖಂಡಿತವಾಗಿ ಬೇಕು. ನಾವು ಬೇರೆಯವ್ರನ್ನ ನಂಬೋದು, ಆದ್ರೆ ನಮಗಲ್ಲಿರುವಂತಹ ಶಕ್ತಿಯನ್ನು ನಂಬರಿ ಅನ್ನುವಂಥದ್ದನ್ನ ಡಿ.ವಿ.ಜಿ. ಅವರ ಕೊನೆಯ ಒಂದು ಪದ್ಯದೊಂದಿಗೆ, ಕೊನೆಯ ಒಂದು ಅತ್ಯಂತ ಜನಪ್ರಿಯವಾದ ಪದ್ಯದೊಳಗಿರುವಂತಹ ಆಶಾವಾದವನ್ನ, ಇವತ್ತು ನಿರಾಶೆಯೊಳಗಿರುವಂತಹ ಜನಕ್ಕೆ ಆಶಾವಾದವನ್ನ ಕೊಡ್ತಾ ಇದ್ದಾರೆ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ತುಂಬಾ ಜನಪ್ರಿಯ ಇದ್ದಂಥದ್ದು, ಯಾರು ಕೇಳಿದ್ರು ಬರ್ತಾ ಇದ್ದು. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನ ಬೆಳೆದಂತೆ ಪಯಣಿಗರು, ಮದುವೆಗೂ ಮಸಳಿಗೂ ಹೋಗಿ ಎಲ್ಲ ಕಡೆ ಹೋಗು, ಪದ ಖುಷಿಯ ನೆಲೆಯುವುದು ಮಾಹುಕೆಂದು. ಇಲ್ಲಿ ಅದ್ಭುತವಾದಂತಹ ಆಶಾವಾದವನ್ನು ನೋಡ್ತಾ ಇದ್ದೆ. ಯಾರು ಏನಾಗ್ತದೆ ಅಂತ ಗೊತ್ತಿಲ್ಲ ನಮಗೆ. ಬದುಕು ಅನ್ನುವಂಥದ್ದು ಜಟಕ ಬಂಡಿ ಆಗಿದೆ ನಾವು ಹೋಗುವಂಥದ್ದು. ಅದಕ್ಕೆ ಯಾರು ಅದಕ್ಕೆ ಹೆಡ್ ಯಾರು, ಕುದುರೆನ ಓಡಿಸವ ಯಾರು ಅಂದ್ರೆ ವಿಧಿ ಅದರ ಸಾಹೇಬ, ನಾವಲ್ಲ. ನಮ್ ಕೇವಲ ಏನೂ ಇಲ್ಲ. ಗಣಪತಿ ಕಳಿಸ್ಲಿಕ್ಕೆ ಹೋಗಿ ಜನನೇ ಹೋದವರಿದ್ದಾರೆ. ನಿನ್ನೆ ಮನೆ ಪೇಪರ್ ನಾವು ನೋಡಿದೀವಿ. ನಾವು 10 ಜನ ಒಂದೇ ಹೊಡೆತಕ್ಕೆ ಲಾರಿ ಬಿಡಲು ಸಿಕ್ಸತ್ತದನ್ನು ನೋಡ್ತಾ ಇದ್ದೇವೆ. ಗಣಪತಿ ಕಳಿಸಿ ಬರುವಂತ 25 ವರ್ಷ ಒಳಗಿನ ಹುಡುಗರು ಯಾಕೆ ಸತ್ರು ಗೊತ್ತಿಲ್ಲ ನಮಗೆ. ಅದಕ್ಕೆ ವಿಧಿ ಹೇಳಿಕ್ ಬರಲ್ಲ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನೇನೂ ಇಲ್ಲ, ನಮ್ಮ ಕೈಯೊಳಗೆ ಏನಿಲ್ಲ, ಕುದುರೆ ಅವನು ಬೆಳೆದಂತೆ ಪಯಣಿಗರು. ಹೆಂಗ್ ಹೇಳ್ತಾನೆ ಹಂಗ ಪ್ರಯಾಣವನ್ನು ಮಾಡ್ಬೇಕಾಗ್ತದೆ. ಕಡೆಗೋಡು ಮತ್ತೊಂದ್ ಕಡೆ ಇಲ್ಲೇ ಇಲ್ಲ. ಇಷ್ಟಾದ್ರೂ ಸಹಿತ ಡಿ.ವಿ.ಜಿ. ಆಶಾವಾದ ಪದ ಖುಷಿಯೇ ಅಕಸ್ಮಾತ್ ಅದು ಕುಸಿತು, ಟಾಂಗ ಕುದುರೆ ಕುಸಿತು, ನೆಲ ಬಿವುದು, ಕೆಳಗೆ ನೆಲ ಇದೆ, ಆ ನೆಲ ನಿಮ್ಮನ್ನ ಮಧ್ಯೆ ನಿಂತಿದ್ದಂತ ಆಶಾವಾದವನ್ನ ಅವರು ಪ್ರತಿನಿಧಿಸ್ತಾರೆ. ಈ ಆಶಾವಾದದೊಂದಿಗೆ ಇವತ್ತಿನ ಈ ಸಮಸ್ಯೆಗಳಿಗೆ, ಇವತ್ತಿನ ಸುತ್ತಮುತ್ತ ನಿರಾಶೆ, ಒತ್ತಡ, ಸೆಸ್ಸು, ಇವೆಲ್ಲಗಳಿಗೆ ಒತ್ತಡಗಳಿಗೆ, ಚಿಂತನೆಗಳಿಗೆ ಡಿ.ವಿ.ಜಿ. ಯಾವ ರೀತಿಯಾಗಿ ಉತ್ತರಗಳಿವೆ ಅನ್ನುವಂಥದ್ದನ್ನು ಕೆಲಮಟ್ಟಿಗೆ ನಾನು ಪ್ರಯತ್ನ ಮಾಡಿದ್ದೇನೆ. ಅದು 945 ಪದ್ಯಗಳ, ನಾನು ಕೆಲ ಪದ್ಯಗಳನ್ನು ನನಗೆ ಬೇಕಾಗುವ ತಗೊಳ್ತೇನೆ. ಸೊ ಟೈಮ್ ಸಿಕ್ಕಾಗ ದಯವಿಟ್ಟು ಓದ್ಲಾರವ್ರು, ಬಹುಶಃ ನಮ್ಮಲ್ಲಿದ್ದಂತೆ ಎಲ್ಲರೂ ಓದೋರು ಇದ್ದಿದ್ದಾರೆ. ನಾವು ಅದನ್ನ ಮಂಕುತಿಮ್ಮನ ಕಗ್ಗ ಓದಿ ಅದರ ಬರೀ ಓದುತ್ತಾ ಬೇರೆ ತಪ್ಪಿನ ಸಿಪ್ಪೆ, ಓದಿನ ಒಡಲನ್ನು ನೆತ್ತೊಡೆ ಸಿಪ್ಪೆ ಕಬ್ಬಾದಂತ ಸರ್ವಜ್ಞ. ಅದನ್ನ ಅರ್ಥ ಮಾಡ್ಕೊಂಡೇವಂದ್ರ ಈ ತ್ರಿಪದಿ ಬೆಳಗ್ಗೆ ಯಾಕೆ ಸರ್ವಜ್ಞ ಬರದ ಅಂದ್ರೆ ಬೇಗ ಬಯಾಟ ಆಗತ್ತೆ ಅಂತ. ಹಾಗೇನೆ ಇವರಾದ್ರೂ ಈ ಪದ್ಯವನ್ನು ಈ ರೀತಿ ಯಾಕಿಟ್ರು ಅಂದ್ರೆ ಬೇಗ ನಮ್ಮ ಒಳಗ ಉಳಿಲಿ, ನಮ್ಮ ನಾಲಿಗೆ ಮೇಲೆ ಉಳಿಲಿ ಅಂತ ಇಟ್ಟಿದ್ದಾರೆ. ಸೊ ನಾವು ಈ ಡಿ.ವಿ.ಜಿ. ಅವರನ್ನ ಅರ್ಥ ಇನ್ನು ಹೆಚ್ಚು ಮಾಡ್ಕೊಂಡು ನಮ್ಮ ಬದುಕಿನಲ್ಲಿ ಆ ಕಗ್ಗದ ಬೆಳಕನ್ನ ನಮ್ಮಷ್ಟಕ್ಕೆ ನಾವೇ ತಗೊಂಡು ಆ ಬೆಳಕಿನಲ್ಲಿ ನಾವು ಬಾಳನ್ನ ಸವಿಸುವ ಅನ್ನುವಂಥದ್ದನ್ನ ಹೇಳ್ತಾ, ಇವತ್ತಿನ ಉಪನ್ಯಾಸ ಮಾಲೆ ಏನಿದೆ ಕಗ್ಗದ ಬೆಳಕಿನಲ್ಲಿ ಇವತ್ತಿನ ಸಮಸ್ಯೆಗಳಿಗೆ ಅನ್ನುವಂಥದಕ್ಕೆ ಅವಕಾಶ ಕೊಟ್ಟಿದ್ದಾರ ನಮ್ಮ ಟೀಮ್ನವರು. ಅವರಿಗೆಲ್ಲರ ವಂದಿಸಿ ನನ್ನ 4 ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಕುಲಕರ್ಣಿ ಸರ್ ತುಂಬಾ ಚೆನ್ನಾಗಿ ಇವತ್ತಿನ ಬದುಕಿನ ಸಮಸ್ಯೆಗಳಿಗೆ ಮಂಕುತಿಮ್ಮನ ಕಗ್ಗದ ಪದ್ಯಗಳ ಮೂಲಕ ನಮ್ಮ ಡಿ.ವಿ.ಜಿ. ಅವರು ಯಾವ ರೀತಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು